ದುಡ್ಡಿಗೆ ಸ್ವತಃ ಏನೈತಿ ತಾವು ಜನರ ಮಧ್ಯೆ ಹೋಗಿ ಸಮಸ್ಯೆಗಳನ್ನ ಆಲಿಸಿದ್ರಿ, ಏನ್ ಅನಿಸ್ತಾ ಇದೆ? ಬಹಳ ಬೇಜಾರಾಗ್ತಾ ಇದೆ. ಯಾಕಂದ್ರೆ ಈ ದೊಡ್ಡಿಲಿರುವಂತ ಜನ ಆ ಬಾವಿ ನೋಡಿದ್ರಲ್ಲ, ಅವ್ರು ತೋರಿಸಿದ್ದು ಹುಳಗಳು, ಗಲೀಜು, ಚಪ್ಪಲಿಗಳು ನಾರ್ತಾ ಇರುವಂತ ಆ ನೀರನ್ನೇ ತೆಗೆದು ದಿನ ಅದನ್ನ ಬಿಸಿ ನೀರು ಮಾಡ್ಕೊಂಡು ಅವನ್ನ ಶೋಚ್ಕೊಂಡು ಕುಡಿತಾ ಇದಾರಂತೆ. ಪ್ರತಿದಿನ ಮಕ್ಕಳನ್ನ ದವಾಖಾನೆಗೆ ತಗೊಂಡು ಹೋಗೋದೇ ಆಗೈತೆ ಅಂತ ಹೇಳ್ತಾರೆ. ಯಾರೋ ಗಾಡಿ ಇರೋರು, ಮನೇಲಿ ಗಂಡಸ್ರು ಇರೋರು ಇಲ್ಲಿಂದ 4 ಕಿಲೋಮೀಟರ್ ಹೋಗಿ ನೀರ್ ತಗೊಂಡ್ಬರ್ತಾರಂತೆ. ಇವ್ರ ಗಂಡದೀರೆಲ್ಲ ಪಾಪ ಕುರಿ ಹೊಡ್ಕೊಂಡು ಊರ್ ಸುತ್ತಕ್ ಹೋಗ್ತಾರ್ರಿ. ಇವ್ರಿಗೆ ಆ ನೀರೇ ಗತಿ. ಅಂತ ದುಸ್ಥಿತಿಯಲ್ಲಿ ಇರೋದು ನೋಡಿ ನನಗ್ ಬಹಳ ಶಾಕ್ ಆಯ್ತ್ರಿ. ಆಮೇಲೆ ಇಲ್ಲಿ KEB ಏನು ಇವ್ರದ್ದು ಕಂಬಗಳು ಹಾಕಿದಾರಲ್ರಿ, ದೊಡ್ಡ ವಯರ್ ಇರ್ತಾವ್ರಿ, ಅವೆಲ್ಲ ಕೆಳಗ್ ಹಂಗೆ ಕಟ್ಟಾಗಿ ಅವೇ ಉರ್ಕೊಳ್ತಾ ಇರ್ತಾವಂತೆ. ಅವರು ಮಕ್ಕಳೆಲ್ಲ ಸಖತ್ ಭಯಭೀತರಾಗಿದ್ದಾರೆ. ಯಾರು ಸಿಕ್ಕಾಕೊಂಡ್ರೆ ಹಂಗೆ ಸತ್ತೋಗ್ತಾರೆ. ಈ ಜನರಿಗೆ ಯಾವ್ದು ಮಾಹಿತಿ ಇಲ್ರಿ, ಯಾವ್ದು ಇವ್ರು ಹೇಳೋ ಪ್ರಕಾರ ಇಲ್ಲಿ ಇವರು ಈಗ 46 ದೊಡ್ಡಿ ಏನೋ ಇದಾವೆ, ಇಲ್ಲಿ ಒಂದ್ 4 ದೊಡ್ಡಿ ಜನ ಬಂದಿದ್ದಾರೆ. ಅವ್ರು ಹೇಳೋ ಪ್ರಕಾರ ಯಾವ ಡಾಕ್ಟರ್ಗಳು ಬರೋದಿಲ್ಲ. ಆ ಲಸಿಕೆಗಳು 100 ಕುರಿಗಳಿದಾವೆ, ಅವಕ್ಕೆ ಲಸಿಕೆಗಳು ಗೊತ್ತಿಲ್ಲ. ಜನ ನನಗೆ ಕೇಳ್ತಾ ಇದ್ದಾರೆ, ಮೇಡಮ್ ನಮ್ ಕುರಿ ಸತ್ರ ಎಲ್ಲಿಂದ ರೊಕ್ಕ ಇಸ್ಕೋಬೇಕು ಅಂತ. ಇಟ್ಟು ಮುಗ್ಧತೆ ಹೆಂಗೈತ್ರಿ, ಇಟ್ಟು ಜನರು ಹಿಂಗಿದ್ದಾರೆ, ಯಾಕೆ ಇವ್ರಿಗೆ ಅವೇರ್ನೆಸ್ ಮೂಡಿಸಿಲ್ಲ? ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ತಕ್ಷಣ ಅಂತೂ ಆಗಲ್ಲ ಮೇಡಮ್. ಅಲ್ಲ, ಆಮೇಲೆ ಎಲ್ಲ ನೀವು ನೋಡಿರ್ಬೇಕು. ಆಮೇಲೆ ಮಕ್ಕಳದು ಯಾರು ಹಾಸ್ಟೆಲ್ ನಲ್ಲಿ ಇಲ್ಲ, ಮಕ್ಕಳಿಗೆ ಇಲ್ಲಿರೋ ಯಾವಕ್ಕೂ ಹಾಸ್ಟೆಲ್ ನಲ್ಲಿ ಅವಕಾಶ ಸಿಕ್ಕಿಲ್ಲ. ಇವರು ಟ್ರೈ ಮಾಡಿದ್ದಾರೆ, ಆದ್ರೆ ಇವತ್ತು ಶಾಲೆಗಳು ಕಡಿಮೆ ಇರೋದ್ರಿಂದ ಇಂಥ ಮಕ್ಕಳಿಗೆ ಅವಕಾಶ ಸಿಗ್ತಾ ಇಲ್ಲ. ಆಕ್ಚುಲಿ ಇವ್ರಿಗೆ 10% ರಿಸರ್ವೇಶನ್ ಇದೆ. ಅಂದ್ರೆ ಇವ್ರೇ ಅಂತಲ್ರಿ, ಎಲ್ಲ ಅಲೆಮಾರಿ ಸಮುದಾಯದಾಗ ಇವರು ಬರ್ತಾರ್ರಿ. ಅಂದ್ರೆ 5 ಬರ್ತಾವಂತೆ ಸೀಟ್ 50ನಾಗ, 5ರೊಳಗೆ ಇವರೆಲ್ಲ ಹಂಚ್ಕೋಬೇಕ್ರಿ. ಹಂಗಾಗಿ ಇವ್ರಿಗೆ ಅವಕಾಶನೂ ಇಲ್ರಿ. ಇವರು ಬೇರೆ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇದ್ರೆ ಅವ್ರಿಗೆ ಅಲ್ಲಿನೂ ಸಹ ಪ್ರತಿ ವರ್ಷಕ್ಕೆ ಇಷ್ಟು ದುಡ್ಡು ಅಂತ ಹಾಕ್ತಾರೆ. ಏನಕ್ಕಂದ್ರೆ ಮಕ್ಳನ್ನ ಓದಿಸ್ಲಿ, ಎಲ್ಲೋ ಕರ್ಕೊಂಡು ಹೋಗೋದ್ ಬೇಡ, ತಿಂಗಳಿಗೆ 200 ರೂಪಾಯಿ ಕೊಟ್ರೆ ಅವ್ರಿಗೆ ಏನಕ್ಕೂ ಸಹಾಯ ಆಗತ್ತೆ ಅಂತ ಹೇಳಿ 1ರಿಂದ 7ನೇ ಕ್ಲಾಸ್ವರೆಗೂ ಪ್ರತಿ ತಿಂಗಳ 700 ರೂಪಾಯಿ ಹಾಕ್ತಾರ್ರಿ. ಅಲ್ಲ ಸಾರಿ 200 ರೂಪಾಯಿ ರೀ. 10 ತಿಂಗಳಿಗೆ ಹಾಕ್ತಾರ್ರಿ, ಅದು 2000. 8ರಿಂದ 10ಕ್ಕೆ 4000 ಹಾಕ್ತಾರ್ರಿ. ಹಂಗೆ ಕಾಲೇಜ್ಗೆ ಹೋದ್ರೆ ಆ ಮಕ್ಳಿಗೆ ಒಂದು, ಪ್ರೊಫೆಷನ್ಗೆ ಹೋದ್ರೆ ಆ ಮಕ್ಳಿಗೆ, ಇವ್ರಿಗೆ ಏನೋ ಗೊತ್ತಿಲ್ರಿ. ಅದು ಬಹಳ ನೋವಾಗಿದೆ ರೀ ನನಗೆ. ಆಮೇಲೆ ಬಸ್ಗಳಿಲ್ರಿ, ಅಂಗನವಾಡಿಗಳಲ್ಲಿ 9 ತಿಂಗಳು ಫುಡ್ ಇಲ್ಲಂತ್ರಿ. ಆಮೇಲೆ ಮಕ್ಕಳೆಲ್ಲ ಆಚೆನೆ ಇರ್ತಾರಂತೆ. ಇವತ್ತು ಹೇಳ್ತಾ ಇದ್ಲು ತಾಯಿ, ನಾನೇ ಹೋಗಿ ಬೀಗ ಜಡ್ದಿದ್ರಂತೆ ಅಂಗನವಾಡಿಗೆ. ಇವತ್ತು ನಾನು ನೋಡಿದ್ದು 4ನೇ ಅಂಗನವಾಡಿ. ಒಂದ್ ಅಂಗನವಾಡಿ ನಮ್ಮ ಜೈಲ್ ಇದೆಯಲ್ಲ, ಜೈಲ್ ಪಕ್ಕ ಒಂದ್ ಅಂಗನವಾಡಿ ಇದೆ. ಅಲ್ಲಿ ಹೋದ್ರೆ ನೋಡಿದ್ರೆ ಅಲ್ಲಿ ಕರೆಂಟ್ ಇಲ್ರಿ, ಸುಮ್ನೆ ಫ್ಯಾನ್ ಹಾಕರ್ರಿ. ಅದ್ ಹೆಂಗ 1 ವರ್ಷ, ಆ ತಾಯಿ ಹೇಳ್ತಿದ್ಲು 1 ವರ್ಷನೋ 2 ವರ್ಷನೋ ಗೊತ್ತಿಲ್ಲ, ಕರೆಂಟ್ ಇಲ್ಲ, ಲೈಟ್ ಇಲ್ಲ. ಈ ಬೇಸಿಗೆಗಾಲದಲ್ಲಿ ಹೆಂಗ್ರಿ ಅಟ್ ಪುಟ್ ಮಕ್ಕಳನ್ನ ಹಿಡ್ಕೊಂಡಿರ್ತಾರ, ಅದು ನನಗ್ ಗೊತ್ತಿಲ್ರಿ. ನೆನ್ನೆ ನಾನ್ ತಾಂಡಾಗ ಹೋಗಿದ್ದೆ, ಅಲ್ಲೂ ಸಹ 2 ಅಂಗನವಾಡಿ ಅದೇ ಸಮಸ್ಯೆ ಹೇಳಿದ್ರಿ. ಏನಾಗ್ತಾ ಇದೆ ನನಗ್ ಗೊತ್ತಿಲ್ಲ. ನಾನು ಒಬ್ಳೆ ಬಹಳಷ್ಟ್ರಿ. ಎಲ್ಲೋ ಒಂದ್ ಕಡೆ ಸರ್ಕಾರದಲ್ಲಿ ಕೆಲಸ ಮಾಡುವಂತವ್ರು ಸಹ ಜವಾಬ್ದಾರಿಯಿಂದ ಆ ಮಟ್ಟಕ್ಕೆ ಹೋಗಿ ಆ ಜನರಿಗೆ ಸಹಾಯವನ್ನ, ಅದು ಸಹಾಯ ಅಲ್ಲ, ಅವ್ರ ಕೆಲಸ ಏನಿದೆ ಅದನ್ನ ಎಲ್ಲೋ ಒಂದ್ ಕಡೆ ತಲುಪಿಸ್ತಾ ಇಲ್ಲ, ಮಾಡ್ತಾ ಇಲ್ಲ ಅನ್ನೋದು ಕಾಣತ್ರಿ. ಇಲ್ಲಿ ಎಲ್ರು ಕೆಟ್ಟವ್ರು ಅಂತ ಹೇಳಲ್ರಿ, ಮಾಡೋರು ಇದಾರ್ರಿ, ಬಟ್ ಮಾಡದೇ ಇರೋರು ಇಲ್ಲಿ ಎದ್ದು ಕಾಣತ್ತಲ್ರಿ. ಸೊ ಹಾಗಾಗಿ ನಾನು ನಾಳೆ DC ಆಫೀಸ್ನಲ್ಲಿ ರಿವ್ಯೂನಲ್ಲಿ ತಗೊಳ್ತೀನಿ. ಎಸ್ಪೆಷಲಿ ಮೇನ್ ಕುಡಿಯೋ ನೀರು ಮತ್ತೆ ಶೌಚಾಲಯಗಳಿಲ್ವಂತೆ, ಎಲ್ಲ ಬಯಲ್ದೇಸೆ. ಅಲ್ಲೆಲ್ಲ ಹೆಣ್ಮಕ್ಳು ಹೇಳ್ತಿದ್ರು, ಮೇಡಮ್ ನಮಗೆ ಶೌಚಾಲಯಗಳಿಲ್ಲ ಅಂತ ಹೇಳಿ. ಬಹಳ ನೋವಾಗಿದೆ ರೀ ನನಗೆ. ನಾಳೆ ಎಲ್ಲ ಅಧಿಕಾರಿಗಳನ್ನೆಲ್ಲ ಕರ್ಸಿದೀನ್ರಿ, ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡಿಸುವಂತ ಪ್ರಯತ್ನ ನಾನ್ ಮಾಡ್ತೀನಿ, ಮತ್ತೆ ಸರ್ಕಾರದ ಗಮನಕ್ಕೆ ತಗೊಂಡ್ಬರ್ತೀನಿ. ಒಂದು ಇಂಪಾರ್ಟೆಂಟ್ ಮುರ್ನಾಪುರ ಅಂತ ಒಂದು ದೊಡ್ಡಿ ಇದೆ, ಮುರ್ನಾಪುರ ಹಳ್ಳಿಯಲ್ಲಿ. ಅಲ್ಲಿ ಏನಿದೆ ಸೋಲಾರ್ ಪ್ಲಾಂಟ್ ಏನಿದೆ ಮಾಡ್ತಾ ಇದ್ದಾರೆ ಸರ್ಕಾರದಿಂದ. ಅದ್ರ ಪಕ್ಕನೇ ಏನಿದೆ ದೊಡ್ಡಿ ಇದೆ. ಆ ದೊಡ್ಡಿಗೆ ಏನಿದೆ ನಮ್ಗೆ ವಿರೋಧ ಇದೆ ಅಂತ ಮುರ್ನಾಪುರದ ಏನು ದೊಡ್ಡಿದವ್ರು ಇದ್ದಾರೆ ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಶಾಸಕರಾಗಿರ್ಬೋದು, ಜಿಲ್ಲಾ ಮಂತ್ರಿಗಳು ಎಲ್ಲರಿಗೂ ಮುಂದಕ್ಕೆ ಕೊಟ್ಟಿದ್ದಾರೆ ಮೇಡಮ್. ಅದಕ್ಕೆ ಅವ್ರು ಟೋಟಲ್ ಏನಿದೆ ಅವ್ರ ವಿರೋಧ ಇದೆ. ಆಯ್ತು, ಅದ್ರ ವಿರೋಧ ಇದೆ ಮೇಡಮ್. ಗೊತ್ತಿಲ್ಲ, ನಾನು ಹೇಳ್ತೀನಿ. ಥ್ಯಾಂಕ್ ಯು.